ಹಾಯ್ ಹಲೋ ನಮಸ್ತೆ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ವೆಲ್ಕಮ್ ಬ್ಯಾಕ್ ಟು ಸೌಮ್ಯಶ್ರೀ ಕನ್ನಡ ಬ್ಲಾಗ್ಸ್. ನಾನು ಈ ವ್ಲಾಗಲ್ಲಿ ಚಿಕ್ಕಪೇಟೆಯಲ್ಲಿ ತುಂಬ ಜನ ಹುಡುಕಾಡ್ತಾ ಇರ್ತಾರೆ. ಮಕ್ಕಳ ಬಟ್ಟೆ ಎಲ್ಲಿ ತಗೊಳ್ಳೋದು, ಕಲೆಕ್ಷನ್ಸು ಎಲ್ಲಿ ನೋಡಿದ್ರು ಶಾಪ್ಸೇ ಇಲ್ಲ, ಬರೀ ದೊಡ್ಡವ್ರದ್ದೇ ಇದೆ ಅಂತೇಳಿ ಅವ್ರಿಗೆಲ್ಲ ಒಂದು ಕ್ಲಾರಿಟಿ ಕೊಡಬೇಕು ಅಂತೇಳಿ ಈ ವಿಡಿಯೋ ಮಾಡ್ತಿದ್ದೀನಿ. ನನಗೂ ಮುಂಚೆ ಹೋಗಿರೋರು ಯಾರಾದ್ರೂ ನೋಡಿದರೆ ಈ ವಿಡಿಯೋ ನೋಡ್ತಾ ಇದ್ರೆ ಬೇಜಾರು ಮಾಡ್ಕೊಬೇಡಿ, ನಾವು ನೋಡಿದ್ದೀವಿ ಆಲ್ರೆಡಿ ಅಂತ ಹೇಳಿ. ಬಟ್ ನನಗೆ ಇಲ್ಲಿ ತನಕ ನಿಜವಾಗ್ಲೂ ಗೊತ್ತಿರಲಿಲ್ಲ ಈ ಥರದ್ದೊಂದು ಜಾಗ ಇದೆ ಮಕ್ಕಳ ಬಟ್ಟೆಗೆ ಅಂತಾನೇನೆ ಅಂತ ಹೇಳಿ. ಇದೇ ಫಸ್ಟ್ ಟೈಮ್ ನನಗೆ ಇಲ್ಲಿ ಚಿಕ್ಕಪೇಟೆಯಲ್ಲಿ ಮಕ್ಕಳಿಗೆ ಅಂತಾನೆ ಸಪರೇಟ್ ಫುಲ್ ಒಂದು ಬಿಲ್ಡಿಂಗೇ ಇದೆ ಅಂತ ಗೊತ್ತಾಗಿದ್ದು. ಅದ್ಯಾವ್ದಪ್ಪ ಅಂತ ಹೇಳಿದ್ರೆ ಚಿಕ್ಕಪೇಟೆಯಲ್ಲಿ ಲಾಲ್ ಬಿಲ್ಡಿಂಗ್ ಅಂತ ಹೇಳಿ ಇದೆ. ಅಲ್ಲಿ ಮಕ್ಕಳದೇ ಕಲೆಕ್ಷನ್ಸ್, ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಫುಲ್ ಮಕ್ಕಳದೇನೆ ಇದೆ. ನಿಮಗೆ ಪಟ್ಟು ಇಂದ ಇರ್ಬೋದು, ಎಥನಿಕ್ ಇಂದ ಇರ್ಬೋದು, ಮತ್ತೆ ಪಾರ್ಟಿ ವೇರ್ ಇಂದ ಇರ್ಬೋದು, ಎಲ್ಲ ಕಲೆಕ್ಷನ್ಸು ಅಲ್ಲಿ ಸಿಗುತ್ತೆ. ನಾನು ಹೋಗಿದ್ದು ಈ ಶಾಪಲ್ಲಿ 2 ಇಯರ್ಸ್ ಮಕ್ಕಳಿಂದ ಹಿಡಿದು ಅಡಲ್ಟ್ಸ್ ತನಕನು, ಅಂದ್ರೆ ಮೆನ್ಸು ಲೇಡೀಸ್ ಎಲ್ಲಾರ್ಗು ಬಟ್ಟೆ ಕಲೆಕ್ಷನ್ ಸಿಗುತ್ತೆ. ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲಾನು. ಶರಾರ ಇರ್ಬೋದು, ಲೆಹಂಗಾಸು, ಮಕ್ಕಳದು ಸೂಟ್ ಹಾಕ್ತಾರಲ್ಲ ಮಕ್ಕಳು, ಚಿಕ್ಕ ಚಿಕ್ಕ ಮಕ್ಕಳಿಗೆ ಅದಿರ್ಬೋದು, ಮತ್ತೆ ಜುಬ್ಬಾ ಪೈಜಾಮ್ ಇರ್ಬೋದು, ಎಲ್ಲಾನು ತುಂಬಾ ಚೆನ್ನಾಗಿತ್ತು ಕಲೆಕ್ಷನ್ಸ್ ಎಲ್ಲಾನು. ಸೊ ನಾನು ಮತ್ತೆ ನನ್ನ ಕೋ-ಸಿಸ್ಟರ್ ನಮ್ಮ ಮಕ್ಕಳಿಗೆ ಮೆಟೀರಿಯಲ್ ತಗೋಬೇಕು ಅಂತ ಆಕ್ಚುಲಿ ಚಿಕ್ಕಪೇಟೆಗೆ ಹೋಗಿದ್ದು. ಬಟ್ ನಾವು ಹೋಗಿದ್ದ ಶಾಪಲ್ಲಿ ನಾನು ಆಲ್ರೆಡಿ ವಿಡಿಯೋದಲ್ಲಿ ಹಾಕಿದ್ದೀನಿ, ಒಂದು ಶಾಪಲ್ಲಿ ತುಂಬಾ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಇತ್ತು ಮೆಟೀರಿಯಲ್ಸ್ ಅಂತ ಹೇಳಿ. ನಾವು ಆಲ್ರೆಡಿ ಅದಕ್ಕೂ ಮುಂಚೆನೆ ರೆಡಿಮೇಡ್ ತಗೋಬಿಟ್ಟಿದ್ವಿ, ಸೊ ಅದಕ್ಕೆ ನಾವು ನೋಡಕ್ ಹೋಗ್ಲಿಲ್ಲ. ಮತ್ತೆ ನಾವು ಹೋಗಿದ್ದ ಶಾಪ್ ಫಸ್ಟ್ ರೆಡಿಮೇಡ್ ಬಟ್ಟೆ ತಗೊಳಕ್ ಮುಂಚೆ ಹೋಗಿದ್ದ ಶಾಪಲ್ಲಿ ಮೆಟೀರಿಯಲ್ಗೆ ಅಂತೇಳಿ 1200 ಪರ್ ಮೀಟರ್ ಹೇಳಿದ್ರು. ಬಟ್ ಕ್ವಾಲಿಟಿ ಎಲ್ಲ ಚೆನ್ನಾಗೇ ಇತ್ತು. 1200 ಹೇಳಿದ್ರು. ನಾವು ಚಿಕ್ಕ ಮಕ್ಕಳಿಗೆ ಅಂದ್ರೆ ಗೊತ್ತಲ್ಲ, ಒಂದು 3-4 ಮೀಟರ್ಸ್ ಆದ್ರೂ ಬೇಕಾಗುತ್ತೆ, ಪ್ಲೀಟ್ಸ್ ಎಲ್ಲ ಜಾಸ್ತಿ ಬಂದು ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ. ನಾವು 3-4 ಮೀಟರ್ ತಗೊಂತು ಅಂತ ಹೇಳಿದ್ರೆ ಅದಕ್ಕೆ ಒಂದು 4-5,000 ಆಗುತ್ತೆ. ಮತ್ತೆ ಅದಕ್ಕೆ ಸ್ಟಿಚಿಂಗ್ಗೆ ಬೇರೆ ಕೊಟ್ಟು ತಗೋಬೇಕು. ಅದ್ರ ಬದಲು ಈ ಸಾರಿ ಒಂದ್ಸರಿ ಸ್ವಲ್ಪ ಮಕ್ಳಿಗೂ ಟ್ರೆಂಡಿ ಆಗು ಇರುತ್ತೆ, ಬೇರೆ ಕಡೆಗೂ ಸ್ಕೂಲ್ಗೆಲ್ಲ ಹಾಕೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಶರಾರ ತಗೊಬಂದಿದ್ದೀವಿ. ಅದನ್ನ ನಾನು ಸಪರೇಟ್ ವಿಡಿಯೋ ಮಾಡ್ತೀನಿ, ಏನೆಲ್ಲ ತಗೊಬಂದೆ ಚಿಕ್ಕಪೇಟೆ ಶಾಪಿಂಗ್ ಅಲ್ಲಿ ಅಂತೇಳಿ ಅದರಲ್ಲಿ ತೋರಿಸ್ತೀನಿ. ಶರಾರಾಗೆ ಅದಕ್ಕೆ ನಾನು ಕೊಟ್ಟಿದ್ದ ಪ್ರೈಸು ಎಲ್ಲಾನು ಅದರಲ್ಲೇ ಹೇಳ್ತೀನಿ ಡೀಟೇಲ್ ಆಗಿ. ಅದಕ್ಕೋಸ್ಕರ ನಾವು ರೆಡಿಮೇಡೇ ತಗೊಬಂದ್ಬಿಟ್ವಿ, ಸುಮ್ಮನೆ ಏನಕ್ಕೆ ತಲೆ ಕೆಡಿಸ್ಕೊಳ್ಳೋದು ಅಂತ ಹೇಳಿ. ಇಲ್ಲಿ ನೀವು ಈ ವಿಡಿಯೋ ನೋಡ್ತಾ ಇರೋರು ಯಾರಾದ್ರೂ ಹೋಗಿ ಈ ಶಾಪಲ್ಲಿ ನನ್ನ ವಿಡಿಯೋ ತೋರಿಸಿ ನನ್ನ ಸಬ್ಸ್ಕ್ರೈಬರ್ ಆಗಿದ್ರೆ ವಿಡಿಯೋ ತೋರಿಸಿದ್ರೆ ಅವ್ರಿಗೆ ನಿಜವಾಗ್ಲೂ ಸ್ಪೆಷಲ್ ಡಿಸ್ಕೌಂಟ್ ಕೊಡ್ತಾರೆ. ಇದು ನಾನು ಪೇಯ್ಡ್ ಪ್ರಮೋಷನ್ಗೋಸ್ಕರ ಹೇಳ್ತಾ ಇಲ್ಲ. ನಾನು ಹೋಗಿ ವಿಡಿಯೋ ಮಾಡ್ಕೊತೀನಿ ಅಂತ ಹೇಳಿ ಪರ್ಮಿಷನ್ ಕೇಳಿನೇ ವಿಡಿಯೋ ಮಾಡಿದ್ದಕ್ಕೆ ಸ್ಟಾರ್ಟಿಂಗಲ್ಲಿ ಅವರು ಅವಾಯ್ಡ್ ಮಾಡಿದ್ರು. ನಾನು ಹೋದ ತಕ್ಷಣ ಸಡನ್ ಹೇಳ್ದೇನೆ ವಿಡಿಯೋ ಮಾಡಕ್ ಸ್ಟಾರ್ಟ್ ಮಾಡಿದೆ. ಅವಾಗ ನೋ ಮೇಡಮ್ ವಿಡಿಯೋ ಅಲೌಡ್ ಇಲ್ಲ ಅಂತ ಹೇಳಿದ್ರು. ಮತ್ತೆ ಅದಾದ್ಮೇಲೆ ಸರ್ ಈ ತರ ಇನ್ಸ್ಟಾಗ್ರಾಮಲ್ಲಿ 14K ಫಾಲೋವರ್ಸ್ ಇದ್ದಾರೆ, ಮತ್ತೆ ಯೂಟ್ಯೂಬಲ್ಲಿ ಇವಾಗ ತಾನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನನ್ನ ಜರ್ನಿನ ಅಂತ ಹೇಳಿದಕ್ಕೆ ಆಮೇಲೆ ಓಕೆ ಮೇಡಮ್ ಮಾಡಿ ಅಂತ ಹೇಳಿ ಅವರೇನೆ ಪಾಪ ಡಿಸ್ಪ್ಲೇ ಎಲ್ಲ ಮಾಡಿ ತೋರಿಸಿದ್ರು, ಏನೇನೆಲ್ಲ ಡ್ರೆಸ್ ಇದೆ ಅದನ್ನೆಲ್ಲ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಫಸ್ಟ್ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ, ನಾನು ಎಲ್ಲ ಕಮೆಂಟ್ಸ್ಗೂ ರಿಪ್ಲೈ ಮಾಡ್ತೀನಿ. ಮತ್ತೆ ಈ ಶಾಪಲ್ಲಿ ಹೋಗಿ ಮಕ್ಕಳ ಬಟ್ಟೆ ಚೆನ್ನಾಗಿದೆ ಕಲೆಕ್ಷನ್ಸು ತಗೊಳ್ಳಿ. ನಂದು ವಿಡಿಯೋ ತೋರಿಸಿದ್ರೆ ಖಂಡಿತ ಅವರು ಡಿಸ್ಕೌಂಟ್ ಕೊಡ್ತಾರೆ. ಇದಿಷ್ಟ ಹೇಳಕ್ ಇಷ್ಟಪಡ್ತಾ ನೆಕ್ಸ್ಟ್ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ, ಏನೇನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳಿ. ಸಾರಿ, ನಾನು ಅಡ್ರೆಸ್ ಹೇಳೋದೇ ಮರ್ತೆ, ಸೊ ಅದಕ್ಕೋಸ್ಕರ ಲಾಲ್ ಬಿಲ್ಡಿಂಗ್ ಅಂತ ಹೇಳಿ ಇದ್ರದ್ದು ಅಡ್ರೆಸ್ ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ, ಶಾಪ್ ನೇಮು. ಅದನ್ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಕ್ಲಿಪ್ಪಿಂಗ್ ನ ಆಡ್ ಮಾಡ್ತೀನಿ. ಯಾರಾದ್ರೂ ವಿಸಿಟ್ ಮಾಡಬೇಕು ಅನ್ಕೊಂಡಿರೋರು ಅದ್ರದ್ದು ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಬಹುದು. ಮತ್ತೆ ಇಲ್ಲ ಅಂತಂದ್ರೆ ನಾನು ಡಿಸ್ಕ್ರಿಪ್ಷನ್ ಅಲ್ಲೂ ಅಡ್ರೆಸ್ ಆಡ್ ಮಾಡಿರ್ತೀನಿ. ದಯವಿಟ್ಟು ಈ ವಿಡಿಯೋ ನೋಡಿ ನೀವು ಹೋದ್ರೆ ನಿಜವಾಗ್ಲೂ ಡಿಸ್ಕೌಂಟ್ ಕೊಡ್ತಾರೆ, ವಿಸಿಟ್ ಮಾಡಿ ಒಂದ್ಸರಿ. ಥ್ಯಾಂಕ್ ಯು. ನೋಡ್ತಾ ಇರ್ಬೋದು ನೀವು, ಇದೇನೇ ಶಾಪು. ಎಂಟ್ರೆನ್ಸಲ್ಲಿ ಈ ಥರ ಇರುತ್ತೆ. ಶಾಪ್ ನೇಮ್ ಬಂದು ಮೆಹಂದಿ NX ಅಂತ ಹೇಳಿ. ಇಲ್ಲಿ ತುಂಬ ಎಕ್ಸ್ಕ್ಲೂಸಿವ್ ಕಲೆಕ್ಷನ್ಸ್ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಡಿಸ್ಪ್ಲೇನೂ ಮಾಡಿದ್ದಾರೆ. ಬನ್ನಿ ಏನೆಲ್ಲ ಕಲೆಕ್ಷನ್ಸ್ ಇದೆ ಅಂತ ಹೇಳಿ ಅವ್ರ ಹತ್ರನೇ ಕೇಳೋಣ, ಡಿಸ್ಪ್ಲೇ ಮಾಡ್ತಾರೆ. प्राइस कितने से स्टार्ट हो गया भैया? ये वाला 16 से स्टार्टिंग होगा, ये वाला पड़ेगा 17 तक आएगा. ये देखिए फुल वर्क आएगा, फ्रंट एंड बैक बोथ साइड में. का चोली आएगा, इसका दुपट्टा प्लेन आएगा. ठीक है, ಇದು ಎಷ್ಟಾಗುತ್ತೆ ಪ್ರೈಸ್ ಸ್ಟಾರ್ಟಿಂಗು? ಇದು ಬರುತ್ತೆ ನಿಮಗೆ 28 ವರೆಗೂ ಬರುತ್ತೆ. ಓಕೆ, ಇದು ಸೈಜು ಎಷ್ಟರಿಂದ ಸಿಗುತ್ತೆ? ಏಜ್ 5 ಇಯರ್ಸ್ ಇಂದ 3 ಸೈಜ್ ವರೆಗೂ LXL ವರೆಗೂ ಸಿಗುತ್ತೆ, ಕಾಂಬೋ ಪೀಸು ಸಿಗುತ್ತೆ. ಓಕೆ, ನೋಡಿ
ವೆಲ್ವೆಟ್ ಬಾರ್ಡರ್ ಬರುತ್ತೆ, ಕಲರ್ ಕಾಂಬಿನೇಷನ್ ಬರುತ್ತೆ, ವೆಲ್ವೆಟ್ ಬ್ಲೌಸ್ ಬರುತ್ತೆ, ಫ್ರಂಟ್ ಅಂಡ್ ಬ್ಯಾಕ್ ಫುಲ್ ವರ್ಕ್, ದುಪ್ಪಟ್ಟಾನು ವರ್ಕ್ ಬರುತ್ತೆ, ಸಿಂಪಲ್ ಬರಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ ಹಾಕೊಂಡ್ಮೇಲೆ. ಕಲರ್ ಕಾಂಬಿನೇಷನ್ ಎಂಗೇಜ್ಮೆಂಟ್ಗೆ ಚೆನ್ನಾಗಿ ಕಾಣುತ್ತೆ, ಮದುವೆ ಈ ಥರ ಬರುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಬೋತ್ ಸೈಡ್ ವರ್ಕ್. ಸಿಲ್ಕ್ ಬಟ್ಟೆ ಮೇಲೆ ಬರುತ್ತೆ ಇದು. ಮೇಲೆ ಬ್ಲೌಸ್ ಅದು ಸ್ವಲ್ಪ ಎತ್ತಿ ತೋರಿಸಿ ಭಯ್ಯ, ಇದು ಮೇಲ್ಗಡೆಗೆ ಹಂಗೆ. ಓಕೆ. ಇದೆಷ್ಟು ಸ್ಟಾರ್ಟಿಂಗ್ ಪ್ರೈಸು? ಇದು 1650 ಬರುತ್ತೆ. ಓಕೆ, ಹೋಲ್ಸೇಲ್ ಪ್ರೈಸ್. ಅಲ್ಲ ನಿಮ್ದ್ರಲ್ಲಿ ಸ್ಟಾರ್ಟಿಂಗ್ ಪ್ರೈಸ್ ಎಷ್ಟರಿಂದ ಸ್ಟಾರ್ಟ್ ಆಗಿ ಎಷ್ಟು? ಆಗುತ್ತೆ. ಹಾಂ, 500 ಸ್ಟಾರ್ಟ್ ಆಗುತ್ತೆ, ನಿಮಗೆ 10,000 20,000 ವರೆಗೂ ಸಿಗುತ್ತೆ. ಓಕೆ. ಓಕೆ, ನಾವು ಯಾವ ಥರ ಕ್ಲಾತ್ ಅದೆಲ್ಲ ಸೆಲೆಕ್ಟ್ ಮಾಡ್ತೀವಿ, ಡಿಸೈನ್ಸ್ ಮೇಲೆ ಅದು. ಡಿಸೈನ್ ಮೇಲೆ ಹೋಗುತ್ತೆ ಪ್ರೈಸ್. ಓಕೆ. ಸಿಲ್ಕ್ ಬಟ್ಟೆ ಬರುತ್ತೆ, ರೇಷ್ಮೆ ಸಿಲ್ಕ್ ಗಾಗ್ರಾ ಚೋಲಿ ಪ್ಲಸ್ ಪಂಚ್ ಬ್ಲೌಸ್, ಎಂಬ್ರಾಯ್ಡ್ರಿ ವರ್ಕ್, ಮಿರರ್ ವರ್ಕ್, ಕಲರ್ ಕಾಂಬಿನೇಷನ್ ದುಪ್ಪಟ್ಟ ಬರುತ್ತೆ. ಗ್ರೀನ್ ಕಲರ್ ಹೊರಗಿಂದ ಮೆಟೀರಿಯಲ್ ಇಲ್ಲಿ ಬರುತ್ತೆ, ಸಾಫ್ಟ್ ಸಿಲ್ಕ್ ಫುಲ್ ವರ್ಕ್ ಬರುತ್ತೆ, ಕೆಳಗಡೆ ಪ್ರಿಂಟ್ ವಿತ್ ಬ್ಲೌಸ್ ವರ್ಕ್, ಎಲ್ಲದಕ್ಕೂ ದುಪ್ಪಟ್ಟ ಬರುತ್ತೆ. ಎಲ್ಲರಿಗೂ ದುಪ್ಪಟ್ಟ ಬರುತ್ತೆ. 2 ಕಲರ್ ಕಾಂಬಿನೇಷನ್. ಡಿಸೈನ್ ಚೇಂಜ್, ಪ್ರಿಂಟ್ ಇಲ್ಲಿ ಸೂಪರ್ ಕ್ವಾಲಿಟಿ. 2-3 ದಿನ ಇದೆ ತಗೊಳ್ಳಿ. ಓಕೆ ಓಕೆ. ಓ, ಇದು ಸ್ಲೀವ್ ಅಟ್ಯಾಚ್ಡ್ ಬರುತ್ತಾ? ಸ್ಲೀವ್ಸ್ ಗಾಗ್ರಾ ಫ್ಯಾನ್ಸಿ ಜಾರ್ಜೆಟ್ में फैब्रिक स्लीव वर्क. ಹಾಂ ಹಾಂ. ಫ್ರಂಟ್ ಅಂಡ್ ಬ್ಯಾಕ್ ಸೂಪರ್ ಪೀಸ್, ಮದುವೆಗೆ ಚೆನ್ನಾಗಿ ಕಾಣುತ್ತೆ ಹಾಕೊಂಡು. ಒಂದು ಮೂರು ನೆಟೆಡ್ ಇಲ್ಲಿ. ಫುಲ್ ವರ್ಕ್ ಫ್ರಂಟ್ ಅಂಡ್ ಬ್ಯಾಕ್ ಮಷೀನ್ ವರ್ಕ್. ಒಳಗಡೆ ಇದಕ್ಕೆ ಲೈನಿಂಗು ಬಂದಿರುತ್ತಲ್ಲ, ಸಾಫ್ಟ್ ಲೈನಿಂಗ್ ಬರುತ್ತೆ, ಚುಚ್ಚಲ ವಿತ್ ಫುಲ್ ಗೆರಾ ಬರುತ್ತೆ, ಎಂಬ್ರಾಯ್ಡ್. ಓಕೆ. ಓ, ಇದು ಫ್ರಿಲ್ ತರ ಕೂತ್ಕೊಳ್ಳೋದಕ್ಕೆ ಅಂತ ಹೇಳಿ ಇದನ್ನು ಕೊಟ್ಟಿರ್ತಾರೆ ಒಳಗಡೆ. ಈ ತರ ಗೆರಾ ತರ ಕಾಣುತ್ತೆ. ಓಕೆ. ಕಿಡ್ಸ್ ವೇರ್ ಇಲ್ಲಿ ನೋಡಿ, ಸ್ಮಾಲ್ ಸೈಜ್. ಬೋತ್ ಬಾಯ್ಸ್ ಮತ್ತೆ ಗರ್ಲ್ಸ್ ಇಬ್ರಿಗೂ ಸಿಗುತ್ತಲ್ಲ ನಿಮ್ಮ ಶಾಪಲ್ಲಿ? ಎಸ್, ಇಬ್ರಿಗೂ ಸಿಗುತ್ತೆ. ಬಾಯ್ಸ್ ಗೆ 14-15 ಇಯರ್ಸ್ ವರೆಗೂ ಸಿಗುತ್ತೆ, ಮೆನ್ಸ್ ದೂನು ಸಿಗುತ್ತೆ ಫ್ರೀ ಸೈಜ್. ಓಕೆ. ಮೆನ್ಸ್ ದೊಡ್ಡವ್ರದ್ದು ಸಿಗುತ್ತಾ? ಸಿಗುತ್ತೆ. 1 ಇಯರ್ ಇಂದ ಫ್ರೀ ಸೈಜ್ ವರೆಗೂ LXL ಕಾಂಬೋ, XXL 3XL ವರೆಗೂ ಸಿಗುತ್ತೆ. ಈ ಟೈಪ್ ಹೊಸ ಯಾವುದು ಈ ಟೈಪ್ ಡಿಸೈನ್ ಇರುತ್ತೆ. ಓಕೆ ಭಯ್ಯ. ಓಕೆ ಭಯ್ಯ, ನಿಮ್ಮ ಅಡ್ರೆಸ್ದು ಲೊಕೇಶನ್? ಲೊಕೇಶನ್ ಲಾಲ್ ಬಿಲ್ಡಿಂಗ್ ಇಲ್ಲಿ ಬರುತ್ತೆ, ಚಿಕ್ಕಪೇಟ್ ಮೇನ್ ರೋಡ್ ಇಂದ ಲಾಲ್ ಬಿಲ್ಡಿಂಗ್ ಗೆ ಬರಬೇಕು ನೀವು. ಚಿಕ್ಕಪೇಟ್ ಮೆಹಂದಿ ಫ್ಯಾಷನ್ NX. ಓಕೆ. ಕಾರ್ಡ್ ಏನಾದರೂ ಇದೆಯಾ? ಇದೆ, ಕಾರ್ಡ್ ಇದೆ. ಕಾರ್ಡ್ ಮ್ಯಾಪ್ ಇದೆ. ಓಕೆ ಭಯ್. ಲಾಲ್ ಬಿಲ್ಡಿಂಗ್ ಅಲ್ಲಿ ಚಿಕ್ಕಪೇಟೆ ಹತ್ರ ಲಾಲ್ ಬಿಲ್ಡಿಂಗ್ ಅಂತ ಇದೆ, ಅಲ್ಲಿ ಮೆಹಂದಿ NX ಅಂತ ಹೇಳಿ ಒಂದು ಶಾಪ್ ಇದೆ. ಅಲ್ಲಿಗೆ ಬಂದಿದ್ವಿ ನಮ್ಮ ಮಕ್ಕಳಿಗೆ ಬಟ್ಟೆ ತಗೊಳ್ಳೋದಕ್ಕೆ. ಇಲ್ಲಿ 5 ಇಯರ್ಸ್ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕ ಅಡಲ್ಟ್ಸ್ ತನಕ ಸಿಗುತ್ತೆ. 2 ಇಯರ್ಸ್ ಮಕ್ಕಳಿಂದ ಹಿಡಿದು ದೊಡ್ಡವರು ನಮಗೂ ಶರಾರ ಇರ್ಬೋದು, ಚೂಡಿ ಮತ್ತು ಲೆಹಂಗಾಸು ಎಲ್ಲ ಸಿಗುತ್ತಂತೆ. ಮತ್ತು ಮೆನ್ಸ್ ಕಲೆಕ್ಷನ್ಸ್ ತುಂಬ ಇದೆ. ಎಲ್ಲರೂ ದಯವಿಟ್ಟು ಬಂದು ಶಾಪ್ ಮಾಡಿ. ಮತ್ತು ನಮ್ಮ ಕಡೆಯಿಂದ ಬಂತು ಅಂತ ಹೇಳಿದ್ರೆ ಡಿಸ್ಕೌಂಟ್ಸು ಕೊಡ್ತಾರೆ ಇಲ್ಲಿ. ದಯವಿಟ್ಟು ಬಂದು ಶಾಪ್ ಮಾಡಿ. ಥ್ಯಾಂಕ್ ಯು. ತುಂಬ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ. ಬ್ರೈಡಲ್ ವೇರ್ಗಿರ್ಬೋದು, ಲೆಹಂಗಾಗಳನ್ನು ನೋಡ್ತಾ ಇದ್ದೀರಲ್ಲ, ತುಂಬ ಗ್ರ್ಯಾಂಡ್ ಆಗಿದೆ ಲೆಹಂಗಾಸ್ ಎಲ್ಲ.
ಎಂಗೇಜ್ಮೆಂಟ್ ವೇರ್ಗೆ ಮಕ್ಕಳಿಗೆ ನಾನು ಮತ್ತು ಮದುವೆದು ಎಲ್ಲದಕ್ಕೂ ರಿಸೆಪ್ಷನ್ಗೆಲ್ಲ ಅಲ್ಲೇ ಲೆಹಂಗಾಸ್ ಇದೆ. ಮತ್ತು ಇನ್ನೊಂದು ಸಿಲ್ಕ್ ಟೈಪು ನೀವೇನಾದ್ರೂ ಲೆಹಂಗಾ ಬ್ಲೌಸಿಗೆ ನೋಡ್ತಾ ಇರ್ಬೋದು. ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಎಲ್ಲನೂ. ನೀವೇನಾದರೂ ಚಿಕ್ಕಪೇಟೆಗೆ ಮಕ್ಕಳ ಬಟ್ಟೆ ತಗೋಬೇಕು ಅಂತ ನೋಡ್ತಾ ಇದ್ರೆ ಮೆಹಂದಿ ನೆಕ್ಸ್ಟ್ ಶಾಪಿಗೆ ಬಂದು ಶಾಪ್ ಮಾಡಿ. ಥ್ಯಾಂಕ್ ಯು. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಇದೇ ಇವ್ರ ಅಡ್ರೆಸ್ಸು. ಇನ್ನೂ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು ಎವ್ರಿವನ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.